ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಅಶೋಕಸ್ತಾರಣಸ್ತಾರಶೂರಶೌರ್ಯರ್ಜನೇಶ್ವರಃ ಅನುಕೂಲಶತಾವರ್ತಃ ಪದ್ಮೀ ಪದ್ಮನಿಭೇಕ್ಷಣಃ. ನಿನ್ನೆ ದಿನ ನಾವು ಶತಾವರ್ತಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಪದ್ಮಿ ಎಂದು ಭಗವಂತನ ನಾಮ. ಪದ್ಮಿ ಪದ್ಮೋ ಬ್ರಹ್ಮ ಪುತ್ರತ್ವೇನಾಸ್ಯಾಸ್ತಿ ಇತಿ ಪದ್ಮಿ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟಃ ಪದ್ಮಾ ಶ್ರೀರಪಿ ಚೋಚ್ಯತೆ. ಬ್ರಾಹ್ಮೇ ಚತುರ್ಮುಖಸ್ಯಾಪಿ ಪದ್ಮನಾಮವತ್ವಂ ನಿರೂಪಿತಂ. ಚತುರ್ಮುಖನನ್ನು ಪುತ್ರನನ್ನಾಗಿ ಪಡೆದಿದ್ದಾನಾದ ಕಾರಣ ಇವನಿಗೆ ಪದ್ಮಿ ಅಂತ ಹೆಸರು. ಪದ್ಮೋ ಬ್ರಹ್ಮಪುತ್ರ. ಬ್ರಹ್ಮ ಪದ್ಮ ಅಂದರೆ ಬ್ರಹ್ಮ. ಬ್ರಹ್ಮ ಪುತ್ರತ್ವೇನ ಇವನು ಮಗನಾಗಿ ಇವನಿಗೆ ಇದ್ದಾನಾದ ಕಾರಣ ಅವನಿಗೆ ಪದ್ಮಿ ಅಂತ ಹೆಸರು. ಇನ್ನು ಅಗ್ರಜಂ ಯಹ ಸಸರ್ಜಾಜಮಗ್ರ್ಯಾಕೃತಿಂ ಪ್ರೀಣಯಾಮೋ ವಾಸುದೇವಂ ಅಂತೇಳಿ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ಚತುರ್ಮುಖ ಬ್ರಹ್ಮ ಮಹತ್ತತ್ವಾಭಿಮಾನಿ ದೇವತೆ, ಅದನ್ನೇ ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲು ಭಗವಂತನಿಗೆ ಯಾರು ಮಗನಾಗಿ ಹುಟ್ಟಿರೋದು ಅಂದರೆ ಚತುರ್ಮುಖ ಬ್ರಹ್ಮ ತನ್ನ ಹೊಕ್ಕಳಿಂದ ಹುಟ್ಟಿದ್ದಾರೆ. ಮಹತ್ತತ್ವವನ್ನೇ ಅಂದರೆ ಚತುರ್ಮುಖ ಬ್ರಹ್ಮನ ದೇಹ ಯಾವುದು ಅಂದರೆ ಮಹತ್ತತ್ವವೇ. ಮಹತ್ತತ್ವವೇ ಆತನ ದೇಹವಾಗಿ ಉಳ್ಳಂತಹ ಚತುರ್ಮುಖನನ್ನು ಎಲ್ಲರಕ್ಕಿಂತ ಮೊದಲು ತನ್ನ ನಾಭಿ ಕಮಲದಿಂದ ಸೃಷ್ಟಿಸಿದ್ದಾನೆ ಅಂತ ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ. ಅಗ್ರಜಂ ಯಹ ಸಸರ್ಜಾಜಮಗ್ರ್ಯಾಕೃತಿಂ. ಮೊಟ್ಟ ಮೊದಲಿಗೆ ಮಹತ್ತತ್ವವೇ ದೇಹವಾಗಿರುವಂತಹ ಬ್ರಹ್ಮದೇವರನ್ನು ತನ್ನ ನಾಭಿ ಕಮಲದಿಂದ ಭಗವಂತ ಸೃಷ್ಟಿ ಮಾಡಿದ್ದಾರೆ. ಇನ್ನು ಪದ್ಮೋ ಬ್ರಹ್ಮ ಸೋ ಅಸ್ಯ ಸರ್ಗದ್ವಾರತ್ವೇನಾಸ್ತಿ ಇತಿ ಪದ್ಮಿ. ಚತುರ್ಮುಖನನ್ನು ಸೃಷ್ಟಿಗೆ ದ್ವಾರನನ್ನಾಗಿ ಪಡೆದಿದ್ದಾನೆ. ಈ ಸೃಷ್ಟಿಯಾಗಬೇಕು ಅಂದರೆ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕು. ತನ್ನ ನಾಭಿ ಕಮಲದಿಂದ ಸೃಷ್ಟಿ ಮಾಡಿದ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಗೆ ದ್ವಾರವನ್ನಾಗಿ ಮಾಡಿದ್ದಾನೆ. ಇನ್ನು ಸ ಬ್ರಹ್ಮಣ ವಿಸೃಜತಿ ಸೋನುತ್ಪತ್ತಿರಲಯ ಏಕ ಏವ ಹರಿ ಪರಃ ಪರಾನಂದಃ.
ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಮಹೋಪನಿಷತ್ ವಾಕ್ಯವನ್ನು ಹೇಳ್ತಾರೆ. ಈ ಜಗತ್ತಿನ ಸೃಷ್ಟ್ಯಾದಿಗಳನ್ನೆಲ್ಲವನ್ನೂ ಸ್ವತಂತ್ರವಾಗಿ ಭಗವಂತನೇ ನಿರ್ವಹಣೆ ಮಾಡ್ತಾ ಇದ್ದು ಸೃಷ್ಟಿಯನ್ನು ಚತುರ್ಮುಖ ಬ್ರಹ್ಮನ ಮೂಲಕ ಮಾಡಿಸ್ತಾ ಇದ್ದಾನೆ. ನಾವೆಷ್ಟೋ ಬಾರಿ ಹೇಳಿದ್ದೇವೆ, ಭಗವಂತ ಎಲ್ಲವೂ ತಾನೇ ಸ್ವತಂತ್ರವಾಗಿ ಜಗತ್ತಿನ ಸೃಷ್ಟ್ಯಾದಿ ಅಷ್ಟಕಾರ್ಯಗಳನ್ನು ತಾನು ಮಾಡ್ತಾ ಇದ್ದರೂ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಕರ್ತ, ರುದ್ರದೇವರನ್ನು ಲಯಕರ್ತ ಅಂತ ಜಗತ್ತಿಗೆ ಪ್ರಸಿದ್ಧ ಮಾಡಿದ್ದಾನೆ. ಅದು ಹೇಗೆ ಅಂತ ಹೇಳಿದರೆ, ಚತುರ್ಮುಖ ಬ್ರಹ್ಮನಲ್ಲಿ ರುದ್ರನಲ್ಲಿ ತಾನೇ ಅವರಿಬ್ಬರ ಚತುರ್ಮುಖ ಬ್ರಹ್ಮಾಕಾರನಾಗಿ, ರುದ್ರಾಕಾರನಾಗಿ, ರುದ್ರ ಶಬ್ದವಾಚ್ಯನಾಗಿ, ಬ್ರಹ್ಮಶಬ್ದವಾಚ್ಯನಾಗಿ, ಬ್ರಹ್ಮಾಂತರ್ಯಾಮಿಯಾಗಿ, ರುದ್ರಾಂತರ್ಯಾಮಿಯಾಗಿ, ತದ್ಭಿನ್ನನಾಗಿ ಭಗವಂತನೇ ಅವರ ಮೂಲಕ ಸೃಷ್ಟಿ ಲಯಗಳನ್ನು ಮಾಡಿಸ್ತಾ ಇದ್ದಾನೆ. ಇನ್ನು ಪದ್ಮ ಶ್ರೀರಪಿ ಚೋಚ್ಯತೆ ಇತಿ ಬ್ರಾಹ್ಮೆ ನಿರೂಪಿತ ದಿಶಾ ಪದ್ಮಾಶ್ರೀ ಪತ್ನಿತ್ವೇನ ಅಸ್ಯ ಅಸ್ತಿ ಇತಿ ಪದ್ಮಿ. ಲಕ್ಷ್ಮೀದೇವಿಯನ್ನು ತಾನು ಪತ್ನಿಯಾಗಿ ಹೊಂದಿದ್ದಾನೆ. ಆದ ಕಾರಣ ಇವನಿಗೆ ಪದ್ಮಿ ಅಂತ ಹೆಸರು. ಅಷ್ಟೇ ಅಲ್ಲ, ಪದ್ಮಂ ಹಸ್ತೆ ಅಸ್ತಿ ಇತಿ ಪದ್ಮಿ. ಭಗವಂತನ ಪಂಚಾಯುಧಗಳು ಶಂಖಚಕ್ರ ಗದಾ ಪದ್ಮ ನಾರಾಯಣ. ಅಂತಹ ಪದ್ಮ ಅಂದರೆ ಕಮಲ. ಕಮಲವನ್ನು ತನ್ನ ಕೈಯಲ್ಲಿ ಧರಿಸಿಕೊಂಡಿದ್ದಾನಾದ ಕಾರಣ ಭಗವಂತನಿಗೆ ಪದ್ಮಿ ಅಂತ ಹೆಸರು. ಇನ್ನು ಅಥೋ ರಜಸ್ಥ ಭೂರ್ನಾಮಿಕಾ ಪದ್ಮಭೂಧರೇರ್ಹಿ ಪದ್ಮಸ್ಯತು ರಕ್ತವರ್ಣತ್ವೇನ ರಕ್ತವರ್ಣ ರಜೋಭಿಮಾನಿ ಭೂರೂಪತ್ವಮಿತಿ ಜ್ಞೇಯಂ. ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜಾ. ದ್ವಾದಶ ಸ್ತೋತ್ರದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಭಗವಂತ ತನ್ನ 4 ಕೈಗಳಲ್ಲಿ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿದ್ದಾನೆ. ತನ್ನ 4 ಕೈಗಳಲ್ಲಿ ಧರಿಸಿರುವ 4 ಆಯುಧಗಳಲ್ಲಿ ಪದ್ಮವು ಒಂದಾಗಿದೆ. ಅದನ್ನೇ ಹೇಳ್ತಾರೆ, ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜಾ. ಇನ್ನು ನಮಗೆ ಸತ್ವ ರಜಸ್ತಮೋ ಗುಣಗಳು, ತ್ರಿಗುಣಮಾನಿ ಲಕ್ಷ್ಮೀದೇವಿ. ಸಾತ್ವಿಕ ಗುಣಕ್ಕೆ ಶ್ರೀದೇವಿಯಾಗಿ, ರಜೋಗುಣಕ್ಕೆ ಭೂದೇವಿಯಾಗಿ, ತಾಮಸ ಗುಣಕ್ಕೆ ದುರ್ಗಾರೂಪಳಾಗಿ ಅಭಿಮಾನಿಯಾಗಿದ್ದಾಳೆ ಲಕ್ಷ್ಮೀದೇವಿ. ಅದನ್ನೇ ಹೇಳ್ತಾರೆ, ಪದ್ಮಸ್ಯತು ಅಥೋ ರಜಸ್ತಾ ಭೂರ್ನಾಮಿಕಾ ಪದ್ಮಭೂಧರೇರ್ಹಿ. ಅದಕ್ಕೆ ಭಾವಪ್ರಕಾಶಕ ವ್ಯಾಖ್ಯಾನಕಾರರು ಪದ್ಮಸ್ಯತು ರಕ್ತವರ್ಣತ್ವೇನ ರಕ್ತವರ್ಣ ರಜೋಭಿಮಾನಿ ಭೂರೂಪತ್ವಮಿತಿ ಜ್ಞೇಯಂ. ಕೆಂಪು ಬಣ್ಣ ರಜೋಗುಣಕ್ಕೆ ಸಂಕೇತ. ಆ ರಜೋಗುಣಕ್ಕೆ ನಿಯಾಮಕಳಾದ ಭೂದೇವಿ, ಭೂ ಅಂತ ಕರೆಯಲ್ಪಡ್ತಾ ಲಕ್ಷ್ಮೀದೇವಿಯೇ ಆ ಕೆಂಪು ಪದ್ಮರಾಗಿದ್ದಾಳೆ. ಅಂದರೆ ಲಕ್ಷ್ಮೀದೇವಿ ಯಾವಾಗಲೂ ಎಲ್ಲವನ್ನೂ ಎಲ್ಲ ಸೇವೆಗಳನ್ನು ತಾನೇ ಮಾಡ್ತಾಳೆ. ಏನು ಧನ್ಯಳೋ ಲಕ್ಷ್ಮೀ ಎಂತ ಮಾನ್ಯಳೋ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಸದಾ ಸೇವೆ ಮಾಡುತ್ತಿಹಳು. ಹಾಗೆ ಭೂನಾಮಕಳಾದ ರಜೋಗುಣಕ್ಕೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯೇ ಆ ಕೆಂಪು ಪದ್ಮಳಾಗಿ ಇದ್ದು ಯಾವಾಗಲೂ ಭಗವಂತನ ಕೈಯಲ್ಲಿ ತಾನು ಇರ್ತಾಳೆ. ಅಂತಹ ಲಕ್ಷ್ಮೀದೇವಿಯನ್ನು, ಭೂನಾಮಕಳಾದ ಲಕ್ಷ್ಮೀದೇವಿಯನ್ನು ಅವಳು ಭಗವಂತ ಯಾವಾಗಲೂ ಧರಿಸಿರ್ತಾನಾದ ಕಾರಣ ಅವನಿಗೆ ಪದ್ಮಿ ಅಂತ ಹೆಸರು. ಇನ್ನು ಪದ್ಮಂ ಹೃದಯ ಪದ್ಮಂ ವಾಸಸ್ಥಾನತ್ವೇನ ಅಸ್ಯ ಅಸ್ತಿ ಇತಿ ಪದ್ಮ. ಎಲ್ಲರ ಜೀವರ ಹೃದಯ ಯಾವುದು? ಹೃದಯ ಕಮಲ. ಎಲ್ಲರ ಜೀವರ ಹೃದಯ ಕಮಲವನ್ನು ತನ್ನ ವಾಸಸ್ಥಾನವಾಗಿ ಪಡೆದಿದ್ದಾನೆ ಭಗವಂತ. ಶಾಸ್ತ್ರದಲ್ಲಿ ಹೇಳ್ತಾರೆ, ನಮ್ಮೆಲ್ಲರ ಜೀವರ ಹೃದಯ ಹೇಗಿರುತ್ತೆ? ಅಷ್ಟದಳ ಕಮಲದಂತೆ ಇರುತ್ತೆ. ಆ ಹೃದಯ ಕಮಲದಲ್ಲಿ
ಭಗವಂತ ಬಿಂಬರೂಪಿಯಾಗಿ ತಾನು ಲಕ್ಷ್ಮೀದೇವಿಯ ಜೊತೆಗೆ ಇರ್ತಾನೆ. ಆದ ಕಾರಣ ಎಲ್ಲರ ಹೃದಯ ಕಮಲವನ್ನು ತನ್ನ ಆವಾಸ ಸ್ಥಾನವಾಗಿ ಮಾಡಿಕೊಂಡಿದ್ದಾನೆ ಭಗವಂತ. ಆದ ಕಾರಣ ಅವನಿಗೆ ಪದ್ಮಿ ಅಂತ ಹೆಸರು. ಇನ್ನು ಅಥ ಯದಿದಮಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ ದಹರೋ ಅಸ್ಮಿನ್ನಂತರಾಕಾಶಸ್ತಸ್ಮಿನ್ ಯದಂತಸ್ತದನ್ವೇಷ್ಟವ್ಯಂ. ಛಾಂದೋಗ್ಯ ಉಪನಿಷತ್ತು ಹೇಳ್ತಾ ಇದೆ. ಈ ಜೀವಾತ್ಮರ ದೇಹವು ಬ್ರಹ್ಮಪುರ ಎಂದು ಕರೆಯಲ್ಪಡ್ತಾ ಇದೆ. ಈ ಜೀವಾತ್ಮರ ದೇಹ ಬ್ರಹ್ಮಪುರ. ಯಾಕೆ ಬ್ರಹ್ಮಪುರ ಅಂತ ಕರೆಯಲ್ಪಡ್ತಾ ಇದೆ ಅಂತ ಹೇಳಿದರೆ, ಬ್ರಹ್ಮಶಬ್ದವಾಚ್ಯನಾಗಿ ಪರಬ್ರಹ್ಮ ಈ ದೇಹದಲ್ಲಿ ಇದ್ದಾನೆ ಮತ್ತು ಇದರ ಪುಂಡರೀಕ ಎನಿಸುವ ಹೃದಯಾಕಾಶದಲ್ಲಿ ಈ ಭಗವಂತ ನಮ್ಮ ಜೀವರ ಹೃದಯ ಆಕಾಶದಲ್ಲಿ, ಹೃದಯ ಕಮಲದಲ್ಲಿ ಭಗವಂತನು ಇದ್ದಾನೆ ಅಂತ ಛಾಂದೋಗ್ಯೋಪನಿಷತ್ತು ನಮಗೆ ಹೇಳ್ತಾ ಇದೆ. ಆದ ಕಾರಣ ಭಗವಂತನು ಅವನಿಗೆ ಪದ್ಮಿ ಅಂತ ಹೆಸರು. ಈ ಭಗವಂತ ಅವನು ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದುಕೊಂಡು ಮುಖ್ಯವಾಗಿ ಈ ಜೀವರ ದೇಹದಲ್ಲೇ ಇದ್ದಾನೆ. ಎಲ್ಲಿದ್ದಾನೆ? ದೇಹದ ಹೃದಯ ಕಮಲದಲ್ಲಿ ಇದ್ದಾನೆ. ಈ ರೀತಿಯಾಗಿ ಭಗವಂತ ಎಲ್ಲರ ಜೀವರ ಹೃದಯ ಕಮಲದಲ್ಲಿ ಬಿಂಬರೂಪಿಯಾಗಿ ಇದ್ದು ತಾನು ಸ್ವತಂತ್ರನಾಗಿ ಆ ಜೀವರ ಅವರ ಸ್ವಭಾವ ಗುಣಕ್ಕೆ ಅನುಗುಣವಾಗಿ ಅವರ ಅನಾದಿ ಕರ್ಮಾನುಸಾರ ಅವರವರ ಕೆಲಸಗಳನ್ನು ತಾನು ಬಿಂಬನಾಗಿ ಮಾಡಿ ಪ್ರತಿಬಿಂಬರಾದ ಜೀವರಿಂದ ಮಾಡಿಸಿ ಅವರಿಗೆ ಆ ಕರ್ಮ ಫಲಗಳನ್ನು ತಾನು ಉಣಿಸುತ್ತಾ ಇದ್ದಾನೆ ಭಗವಂತ. ಆದ ಕಾರಣ ಭಗವಂತನಿಗೆ ಪದ್ಮಿ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆಗೆ ಬಂದರೆ, ಪರಮಾತ್ಮ ಈ ಪದ್ಮವನ್ನು ಯಾಕೆ ತನ್ನ ಕೈಯಲ್ಲಿ ಧರಿಸಿದ್ದಾನೆ, ಯಾಕೆ ಅಂತ ಪ್ರಶ್ನೆ. ಕಮಲವು ಪುಷ್ಪಗಳಲ್ಲಿ ಶ್ರೇಷ್ಠವಾದದ್ದು, ಅದಕ್ಕೆ ಕಮಲ ಪುಷ್ಪ. ಅಲ್ಲಿ ಆ ಕಮಲ ಪುಷ್ಪದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ವಿಶೇಷವಾಗಿರುತ್ತೆ. ಅದಕ್ಕೆ ಕಮಲ ಪುಷ್ಪಗಳಿಂದ ಭಗವಂತನ ಅರ್ಚನೆ, ಪೂಜೆ ಇದು ಬಹಳ ಶ್ರೇಷ್ಠ. ಕಮಲ ಪುಷ್ಪ ಪುಷ್ಪರಾಜ, ಪುಷ್ಪಗಳಲ್ಲಿ ಶ್ರೇಷ್ಠವಾದದ್ದು. ಅಂತಹ ಕಮಲವು ನಿತ್ಯವೂ ಲಕ್ಷ್ಮೀದೇವಿಯ ಸನ್ನಿಧಾನ ಉಳ್ಳದ್ದಾಗಿರುತ್ತೆ. ಆದ ಕಾರಣ ಕಮಲ ಪುಷ್ಪವನ್ನು ಭಗವಂತ ಹೇಳ್ತಾ ಇದ್ದಾನೆ, ಕಮಲ ಪುಷ್ಪವನ್ನು ನನಗೆ ಅರ್ಪಣೆ ಮಾಡಿ ಪೂಜೆ ಮಾಡಬೇಕು. ಲಕ್ಷ್ಮೀದೇವಿ ಕಮಲ ಪುಷ್ಪವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಸದಾ ಲಕ್ಷ್ಮೀದೇವಿಯ ಸನ್ನಿಧಾನವುಳ್ಳಂತಹ ಕಮಲ ಪುಷ್ಪ ಸಮರ್ಪಣೆ ಮಾಡಿದಾಗ ಲಕ್ಷ್ಮೀದೇವಿಯನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿದಂತೆ ಆಗುತ್ತೆ. ಈ ಲಕ್ಷ್ಮೀದೇವಿಯನ್ನು ಸಮುದ್ರದಲ್ಲಿ ಪ್ರಾದುರ್ಭೂತಳಾದ ಲಕ್ಷ್ಮೀದೇವಿಯನ್ನು ವರುಣನೇನು ಮಾಡಿದ್ದಾನೆ? ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾನೆ. ಅದೇ ಲಕ್ಷ್ಮೀ ಶೋಭಾನೆ ಹಾಡಲ್ಲಿ ನಾವು ನೋಡ್ತೇವೆ, ಭಗವಂತನನ್ನೇ ಹಾಕಿ ವರಿಸುತ್ತಾಳೆ. ಆ ಸಮಾರಂಭ ನೋಡುವುದಕ್ಕೆ ಎಲ್ಲ ದೇವತೆಗಳು ಬಂದಿದ್ದರು. ಹಾಗೆ ಜನಕ ಮಹಾರಾಜ ಸಾಕ್ಷಾತ್ತು ಲಕ್ಷ್ಮೀ ಸ್ವರೂಪಳಾದ ಅವತಾರಳಾದ ಸೀತಾದೇವಿಯನ್ನು ಸರ್ವೋತ್ತಮನಾದ ಭಗವಂತನಾದ ಶ್ರೀರಾಮಚಂದ್ರನಿಗೆ ಅರ್ಪಣೆ ಮಾಡಿದ್ದಾನೆ. ಆವಾಗೂ ಸಮಸ್ತ ದೇವತೆಗಳು ಬಂದು ಆ ಸೀತಾರಾಮರ ವಿವಾಹವನ್ನು ನೋಡಿದ್ದಾರೆ. ಹಾಗೆ ಭಕ್ತರೆಲ್ಲರೂ ಕೂಡ ನಿತ್ಯ ನನ್ನ ಪೂಜೆ ಮಾಡಬೇಕು. ಮಾಡುವಾಗ ಆ ಲಕ್ಷ್ಮೀ ಸನ್ನಿಧಾನವುಳ್ಳಂತಹ ಪದ್ಮವನ್ನು ನನಗೆ ಅರ್ಪಿಸಿ ಪೂಜೆ ಮಾಡಿದರೆ, ಯಾರು ಕಮಲ ಪುಷ್ಪವನ್ನು ಸಮರ್ಪಣೆ ಮಾಡಿ ಭಗವಂತನಿಗೆ ಪೂಜೆ ಮಾಡ್ತಾರೋ ಆ ಸಮಾರಂಭಕ್ಕೆ ದೇವತೆಗಳು ಬರ್ತಾರಂತೆ. ಹೇಗೆ ಸೀತಾರಾಮರ ವಿವಾಹಕ್ಕೆ ಮತ್ತು ವರುಣನು ಲಕ್ಷ್ಮೀದೇವಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ದೇವತೆಗಳು ಹೇಗೆ ಬಂದಿದ್ದರೋ, ಅವರು ಎಲ್ಲರೂ ದೇವತೆಗಳು ಕಮಲ ಪುಷ್ಪದಿಂದ ಪೂಜೆ ಮಾಡುವಾಗ
ನಮ್ಮ ಪೂಜೆಗೂ ಅವರು ಬರ್ತಾರೆ. ಈ ರೀತಿಯಾಗಿ ಕಮಲ ಪುಷ್ಪದಿಂದ ಭಗವಂತನಿಗೆ ಪೂಜೆ ಮಾಡೋದರಿಂದ ದೇವತೆಗಳು ಮತ್ತು ನಾನು ಸಂತುಷ್ಟರಾಗುತ್ತೇವೆ ಅಂತ ಭಗವಂತ ತಿಳಿಸಿ, ಆ ಕಾರಣಕ್ಕಾಗಿ ಸದಾ ಲಕ್ಷ್ಮೀ ಸನ್ನಿಧಾನವುಳ್ಳಂತಹ ಪದ್ಮ ನನಗೆ ಅತ್ಯಂತ ಪ್ರಿಯವಾದದ್ದು ಅಂಥೇಳಿ ಭಗವಂತ ತೋರಿಸುವುದಕ್ಕಾಗಿ ತನ್ನ 4 ಕೈಗಳಲ್ಲಿ ಒಂದು ಕೈಯಲ್ಲಿ ಯಾವಾಗಲೂ ಪದ್ಮವನ್ನು ಹಿಡಿದಿದ್ದಾನೆ. ಅದು ಭಗವಂತ ಪದ್ಮವನ್ನು ಹಿಡಿದಿರುವ ಕಾರಣ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಪದ್ಮಿನೇ ನಮಃ ಓಂ ಓಂ ಮೃಗಯಂತೆ ಅಭಿತ್ಸರಂತಿ ಧೇನುಭಿಃ ತ್ರಯ ಇಂದ್ರಸ್ಯ ಸೋಮಾಃ ಸುತಾಸಃ ಸಂತು ದೇವಸ್ಯ ಸ್ವೇಚ್ಛಯೇ ಸುತಪಾವ್ನಃ. ಮೃಗಯಂತೆ ಸಜ್ಜನರು ಹುಡುಕುತ್ತಾರಂತೆ, ಧೇನುಭಿಃ ಹಸುವಿನ ಹಾಲು ಮೊಸರು ತುಪ್ಪಗಳಿಂದ, ಅಭಿತ್ಸರಂತಿ ಭಗವಂತನನ್ನು ಎದುರುಗೊಳ್ತಾರೆ, ಸುತಪಾವ್ನಃ ಸೋಮರಸ ಪಾನ ಮಾಡಿದ ಇಂದ್ರಸ್ಯ ಆ ಸಂಪತ್ಪ್ರದಾಯಕನಾದ ದೇವಸ್ಯ ಹರಿಯ ಸ್ವೇ ವಾಸಸ್ಥಾನವಾದ ಕ್ಷಯೇ ಯಜ್ಞಶಾಲೆಯಲ್ಲಿ ತ್ರಯ ಸವನತ್ರಯ ಸಂಬಂಧಿಗಳಾದ ಸುತಾಸಹ ಸೋಮರಸಗಳು ಸಂತು ಇವೆ. ಅಂದರೆ ಈ ಸಜ್ಜನರು ಏನು ಮಾಡ್ತಾರೆ ಅಂದರೆ ಯಾವಾಗೂ ಭಗವಂತನನ್ನೇ ಹುಡುಕ್ತಾ ಇರ್ತಾರಂತೆ. ಅವರ ದೃಷ್ಟಿ, ಅವರ ಹುಡುಕಾಟ ಭಗವಂತನನ್ನೇ ಹುಡುಕ್ತಾ ಇರ್ತಾರೆ. ಅವನ ಅನುಗ್ರಹಕ್ಕಾಗಿ ಕಾತರ ಪಡ್ತಾ ಇರ್ತಾರೆ, ಕಾತರಿಸ್ತಾ ಇರ್ತಾರೆ. ಅವರಿಗಾಗಿ ಹರಿಯ ಅನುಗ್ರಹ ಪಡೆಯುವುದಕ್ಕಾಗಿ ಪವಿತ್ರವಾದಂತಹ ಆಕಳ ಹಾಲು ಮೊಸರು ತುಪ್ಪಗಳಿಂದ ಅವನನ್ನು ಎದುರುಗೊಂಡು ಅವನಿಗಾಗಿ ನಿರೀಕ್ಷಣೆ ಮಾಡ್ತಾ ಇರ್ತಾರೆ. ನಾವು ಯಾರಾದರೂ ದೊಡ್ಡವರನ್ನು, ನಮಗೆ ಬೇಕಾದವರನ್ನು ಎದುರುಗೊಳ್ಳಬೇಕು ಅಂದರೆ ನಾವೇನು ಮಾಡ್ತೇವೆ? ಪವಿತ್ರವಾದ ಪದಾರ್ಥಗಳಿಂದ ಹಾಲು ಮೊಸರು ತುಪ್ಪ ಪೂರ್ಣಕುಂಭ ಇವುಗಳಿಂದ ನಾವು ಸ್ವಾಗತ ಮಾಡ್ತೇವೆ, ಪೂರ್ಣಕುಂಭ ಸ್ವಾಗತ ಮಾಡ್ತೇವೆ. ಹಾಗೆ ಈ ಸಜ್ಜನರು ಭಗವಂತನನ್ನು ಹುಡುಕುತ್ತಾ ಭಗವಂತನ ಆಗಮನಕ್ಕಾಗಿ ನಿರೀಕ್ಷಿಸುತ್ತಾ ಹಾಲು ಮೊಸರು ತುಪ್ಪಗಳಿಂದ ಎದುರುಗೊಳ್ತಾರೆ. ಮತ್ತು ಸೋಮರಸ ಸವಿದಂತಹ ಹರಿಯ ಯಜ್ಞಶಾಲೆಯಲ್ಲಿ ಸವನತ್ರಯವಾದಂತಹ ಸೋಮರಸಗಳು ಇದೆ ಅಂತ ಹೇಳ್ತಾರೆ. ಸುತಾಸಹ ಸಂತು ದೇವಸ್ಯ ಸ್ವೇಚ್ಛಯೇ ಸುತಪಾವ್ನಃ. ಸೋಮಗಪಾನಗೈಯುವ ದೇವನ ತನ್ನ ಯಾಗಮಂಟಪದಲ್ಲಿ ಸೋಮರಸಗಳು ಇರಲಿ ಎಂಬ ಈ ಮಂತ್ರಭಾಗ. ಆದರೆ ಭಗವಂತ ತನ್ನ ಪದ್ಮ ಎನಿಸಿರುವಂತಹ ಸೋಮವನ್ನು, ಅಮೃತವನ್ನು ತಾನು ಕುಡಿಯಬೇಕು ಅಂತ ಇಟ್ಟುಕೊಂಡಿರೋದರಿಂದ ಯಾಗಮಂಟಪದಲ್ಲಿ ಪದ್ಮ ಎನಿಸಿರುವ ಸೋಮರಸವನ್ನು ಭಗವಂತನು ಕುಡಿಯಬೇಕು ಅಂತ ಇಟ್ಟುಕೊಂಡಿರೋದರಿಂದ ಈ ವಿಷ್ಣುವೇ ಪದ್ಮಿ ಅಂತ ಎನಿಸಿದ್ದಾನೆ. ಸವನತ್ರಯಾನುಭೂತಃ ಸೋಮಃ ಪದ್ಮಃ ಸಹ ಅಸ್ಯ ಪೇಯತ್ವೇನ ಅಸ್ತಿ ಇತಿ ಪದ್ಮೀ ಮೂರ್ತಿರತ್ರ ವರ್ಣಿತಃ. ಭಗವಂತನು ಪದ್ಮ ಎಂದು ಕರೆಯಲ್ಪಡುವ ಸೋಮರಸವನ್ನು ಕುಡಿಯಬೇಕು ಅಂತ ಇದೇ ಆದ ಕಾರಣ, ಅವನಿಗಾಗಿ ಇದೇ ಆದ ಕಾರಣ ಭಗವಂತನಿಗೆ ಪದ್ಮಿ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಪದ್ಮನಿಭೇಕ್ಷಣ ಅಂತ ಇನ್ನು ಮುಂದಿನ ನಾಮ, ಅದು ಈ ಶ್ಲೋಕದಲ್ಲಿ ಕೊನೆಯ ನಾಮ. ಅದನ್ನು ಈಗ ಪ್ರಾರಂಭ ಮಾಡಿದರೆ ಮುಗಿಸುವುದಕ್ಕಾಗುವುದಿಲ್ಲ. ಆದ ಕಾರಣ ಪದ್ಮನಿಭೇಕ್ಷಣ ಎಂಬುದು ನಾಮವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.